ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಮುಖ್ಯಮಂತ್ರಿ ಆಗಲ್ವಾ ಅನ್ನೋ ಪ್ರಶ್ನೆ ಸಿಎಂ ಆಪ್ತ ಇಂಧನ ಸಚಿವರಾದಂತಹ ಜಾರ್ಜ್ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ನೋಡಿ. ಸಿಎಲ್ಪಿ ಚುನಾವಣೆಯಲ್ಲಿ ಕಂಡೀಷನ್ಸ್ ಹಾಕಿಲ್ಲ, ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಮುಖ್ಯಮಂತ್ರಿ ಆಗಲ್ವಾ ಅನ್ನೋ ಪ್ರಶ್ನೆ ಸಿಎಂ ಆಪ್ತ ಇಂಧನ ಸಚಿವರಾದಂತಹ ಜಾರ್ಜ್ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ನೋಡಿ. ಸಿಎಲ್ಪಿ ಚುನಾವಣೆಯಲ್ಲಿ ಕಂಡೀಷನ್ಸ್ ಹಾಕಿಲ್ಲ, ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಮುಖ್ಯಮಂತ್ರಿ ಆಗಲ್ವಾ ಅನ್ನೋ ಪ್ರಶ್ನೆ ಸಿಎಂ ಆಪ್ತ ಇಂಧನ ಸಚಿವರಾದಂತಹ ಜಾರ್ಜ್ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ನೋಡಿ. ಸಿಎಲ್ಪಿ ಚುನಾವಣೆಯಲ್ಲಿ ಕಂಡೀಷನ್ಸ್ ಹಾಕಿಲ್ಲ, ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ.
ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಮುಖ್ಯಮಂತ್ರಿ ಆಗಲ್ವಾ ಅನ್ನೋ ಪ್ರಶ್ನೆ ಸಿಎಂ ಆಪ್ತ ಇಂಧನ ಸಚಿವರಾದಂತಹ ಜಾರ್ಜ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ನೋಡಿ. ಸಿಎಲ್ಪಿ ಚುನಾವಣೆಯಲ್ಲಿ ಕಂಡೀಷನ್ಸ್ ಹಾಕಿಲ್ಲ, ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಮುಖ್ಯಮಂತ್ರಿ ಆಗಲ್ವಾ ಅನ್ನೋ ಪ್ರಶ್ನೆ ಸಿಎಂ ಆಪ್ತ ಇಂಧನ ಸಚಿವರಾದಂತಹ ಜಾರ್ಜ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ನೋಡಿ. ಸಿಎಲ್ಪಿ ಚುನಾವಣೆಯಲ್ಲಿ ಕಂಡೀಷನ್ಸ್ ಹಾಕಿಲ್ಲ, ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಮುಖ್ಯಮಂತ್ರಿ ಆಗಲ್ವಾ ಅನ್ನೋ ಪ್ರಶ್ನೆ ಸಿಎಂ ಆಪ್ತ ಇಂಧನ ಸಚಿವರಾದಂತಹ ಜಾರ್ಜ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ನೋಡಿ. ಸಿಎಲ್ಪಿ ಚುನಾವಣೆಯಲ್ಲಿ ಕಂಡೀಷನ್ಸ್ ಹಾಕಿಲ್ಲ, ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂತ ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲ. ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ.